ಯಾವುದೇ ಕ್ಷೇತ್ರದಲ್ಲಿ ಪ್ರಶಸ್ತಿಗಳನ್ನು ಪಡಿಬೇಕು ಅಂದರೆ ಏನು ಮಾಡಬೇಕು? ಭಾಳ ಹಾರ್ಡ್ ವರ್ಕ್ ಮಾಡಬೇಕು. ಆಯಿತು. ಅದರಲ್ಲೂ ಭಾರತ ದೇಶದ ಒಂದು ಅತ್ಯುತ್ತಮ ಹಿನ್ನೆಲೆ ಗಾಯಕ ಪ್ರಶಸ್ತಿ ಬರಬೇಕಂದ್ರೆ ಎಷ್ಟು ಕಾರ್ಯಕ್ಷೇತ್ರ ಅವರು ಮಾಡಿರಬೇಕು ಅಲ್ವಾ? ಅದರಲ್ಲೂ ಒಂದು ಸಲ ಪಡೆಯೋದು ಭಾಳ ಕಷ್ಟ. ಇವರು ಎಷ್ಟು ಸಲ ಪಡೆದಿದ್ದಾರೆ ಗೊತ್ತಾ? ಭಾರತ ದೇಶದ ಲೆವೆಲಲ್ಲಿ 8 ಸಲ ಪಡ್ಕೊಂಡಿದ್ದಾರೆ. ಚಪ್ಪಾಳೆ. 8 ಸಲ ಅತ್ಯುತ್ತಮ ಹಿನ್ನೆಲೆ ಗಾಯಕ ಪ್ರಶಸ್ತಿ. ಜೊತೆಗೆ ಈ ಸ್ಟೇಟ್ ಅವಾರ್ಡ್ಸ್ ಅಂತೀವಲ್ಲ, ರಾಜ್ಯಗಳ ಇದರಲ್ಲಿ ಸ್ಟೇಟ್ ಬೆಸ್ಟ್ ಸಿಂಗರ್, ಮೇಲ್ ಪ್ಲೇಬ್ಯಾಕ್ ಸಿಂಗರ್ ಬೇರೆ ಬೇರೆ ರಾಜ್ಯಗಳು ಕೊಟ್ಟಿರೋಂಥದ್ದು. ಎಷ್ಟು ಸಲ ಬಂದಿರ್ಬೋದು ಅಂದಾಜು? ನನಗೆ ಭಾಳ ವಿಷಯ ತಿಳ್ಕೊಂಡೆ. 36 ಸಲ ಬಂದಿದೆ. 36 ಸಲ. ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಆಮೇಲೆ ಕೇರಳ, ಈವನ್ ಬಂಗಾಳ, ಪಶ್ಚಿಮ ಬಂಗಾಳದವರು ಇವರೆಲ್ಲ ಸೇರಿ ಕೊಟ್ಟಿದ್ದಾರೆ. ಇಷ್ಟು ಸಲ 36 ಸಲ ಕೊಟ್ಟಿದ್ದಾರೆ. ಮುಂದಿನ ಹಾಡು, ಮಹಾಭಾರತದಲ್ಲಿ ನೆನೆದರೆ ಈ ಪಾತ್ರನ ನೆನಿಬೇಕು ಅಂತ ಒಂದು ಕಡೆ ನನಗೆ ತಿಳಿದಾಗೆ ಪಂಪನ ಇದರಲ್ಲಿ ಬರುತ್ತೆ. ಯಾವ ಪಾತ್ರನ ನೆನಿಬೇಕು ಹೇಳಿ? ಕರ್ಣ. ಆ ಕರ್ಣ ಚಿತ್ರದ ಒಂದು ಹಾಡು ಈಗ ನಿಮ್ಮ ಮುಂದೆ. ಜೊತೆಗೆ ನೀವು ವಿಜುವಲ್ ಕರೋಕೆ ನೋಡ್ತಾ ಇದ್ದೀರಲ್ವಾ, ಎಲ್ಲಿ ತಪ್ಪುಗಳು ಕಾಣಿಸ್ತಾ ಇದೆ? ಏನಾದರೂ ಲಿಪ್ ಸಿಂಕಿಂಗಲ್ಲಿ ಏನಾದ್ರು ಮಿಸ್ಟೇಕ್ ಆಗ್ತಿದೆಯಾ? ನೀವು ಅದು ಕೊನೆಯ ತನಕನೂ ತಪ್ಪು ಕಂಡಿಡಕ್ಕೆ ಟ್ರೈ ಮಾಡ್ತಾಯಿರ್ರಿ, ನೋಡೋಣ. ಇದು ಇಡೀ ನಮ್ಮ ಭಾರತದಲ್ಲಿ ನಮ್ಮ ಅರವಿಂದ್ ಸತೀಶ್ ಅವರೊಬ್ಬರೇ ಈ ಥರ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವು ದಯವಿಟ್ಟು ಚಪ್ಪಾಳೆ ದೊಡ್ಡದಾಗಿ ಕೊಡಬೇಕು. ಇಷ್ಟು ನೀವು ಬೇರೆ ಕಡೆ ಯಾವುದೇ ಕಾರ್ಯಕ್ರಮದಲ್ಲಿ ನೀವು ಗಮನಿಸಿ, ಹಾಡ್ತಾ ಇರೋದಕ್ಕೂ ಅಲ್ಲಿರೋದಕ್ಕೂ ಹೊಂದಾಣಿಕೆ ಇರಲ್ಲ. ಇಲ್ಲಿ ನಮ್ಮದ್ರಲ್ಲಿ 1% ಅಲ್ಲ, 0.1% ನಿಮಗೆ ಸಿಗೋಲ್ಲ. ಇದು ನಮ್ಮ ATM ತಂಡ ಕಲಾಭೂಮಿಯ ಏನದು ಹೆಗ್ಗಳಿಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ಣ ಚಿತ್ರದ ಹಾಡು KJ ಯೇಸುದಾಸ್ ಅವರು ಮೂಲವಾಗಿ ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ರಚನೆ, M ರಂಗರಾವ್ ಅವರ ಸಂಗೀತ. ನಮ್ಮ ಹೆಮ್ಮೆಯ ಗಾಯಕ ಅರವಿಂದ ಈಗ ನಿಮ್ಮ ಮುಂದೆ. ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ, ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ, ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು. ನಿನ್ನಂತರಂಗವ ಅವರೇನು ಬಲ್ಲರು, ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು. ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ಪ್ರೀತಿಯಲ್ಲಿ ಸುಖವುಂಟು, ಸ್ನೇಹದಲ್ಲಿ ಹಿತವುಂಟು, ತ್ಯಾಗಕ್ಕೆ ಫಲವುಂಟು, ನಿನಗೊಂದು ಬೆಲೆಯುಂಟು. ಪ್ರೀತಿಯಲ್ಲಿ ಸುಖವುಂಟು, ಸ್ನೇಹದಲ್ಲಿ ಹಿತವುಂಟು, ತ್ಯಾಗಕ್ಕೆ ಫಲವುಂಟು,
ನಿನಗೊಂದು ಬೆಲೆಯುಂಟು ಬಂಗಾರದಂತ ಗುಣವು ನಿನ್ನಲ್ಲಿ ಇರುವಾಗ ಬಾಳೆಂಬ ಹೋರಾಟದಲ್ಲಿ ಸೋಲೆಂಬುದೆಲ್ಲುಂಟು. ಬಾಳೆಂಬಾಟದಿ ಚಂಡಂತೆ ಎಲ್ಲರೂ ತನ್ನಾಸೆಯಂತೆಯೇ ಆಡೋದು ದೇವರು. ಬಾಳೆಂಬಾಟದಿ ಚೆಂಡಂತೆ ಎಲ್ಲರೂ ತನ್ನಾಸೆಯಂತೆಯೇ ಆಡೋದು ದೇವರು. ಇಂಗಲ್ಲ ನಾಳೆ ಸಾಯೋರೆ ಎಲ್ಲರೂ, ಏನಾದರೇನೀಗ ನಿನ್ನನ್ನು ಮರೆಯರು. ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ. ಧನ್ಯವಾದ.